ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ನಾನು ನೋಡೋಕ್ಕೆ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದಾರೆ. ನೆನ್ನೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ನಂದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ, ಇವತ್ತು ಏಕಾದಶಿ ಆಗಿರೋದ್ರಿಂದ ಸ್ನಾನ ಎಲ್ಲ ಬೇಗ ಮುಗಿಸಿ, ಪೂಜೆ ಎಲ್ಲ ಬೇಗ ಮುಗಿಸಿ, ಟಿಫಿನು ಬೇಗ ಆಗಿತ್ತು. ಮಾರ್ನಿಂಗ್ ಪುಳಿಯೋಗರೆ ಮಾಡಿದ್ದೆ. ಆ್ಯಂಡ್ ಶಿವರು ಟಿಫಿನ್ ಮಾಡ್ಕೊಂಡು ಡ್ಯೂಟಿಗೆ ಹೋದರು. ಅದಾದಮೇಲೆ ಎಲ್ಲ ಆಯ್ತಲ್ಲ, ಕಾಲ್ ಮಾಡ್ದಾಗ ಬರ್ತೀನಿ ಅಂತ ಹೇಳಿದ್ರು. ಬಂದರು ಒಂದು 11 ಗಂಟೆ ಅಷ್ಟರಲ್ಲಿ. ಇವಾಗ ಅಡುಗೆ ಮೊಳಕೆ ಕಾಳು ಸಾಂಬಾರು ಮತ್ತು ಪಾಯಸ ಮಾಡಿದ್ದೆ. ನನ್ನ ತಮ್ಮ ಊಟ ಮಾಡ್ತಾಯಿದ್ದಾನೆ ನೋಡಿ ಗೈಸ್. ನನ್ನ ತಮ್ಮ ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ, ಊಟ ಮಾಡ್ತಾಯಿದ್ದಾನೆ. ಅಂದರೆ ಇವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾವಾಗಲೂ ತಿಂತಾನೆ ಇರ್ತಾನೆ ಅನ್ಕೋತಾರೆ ಅಂತಂತ ಇದ್ದಾನೆ. ಊಟದ ಟೈಮ್ಗೆ ಊಟ ಮಾಡಬೇಕು, ತಿಂಡಿ ಟೈಮ್ ತಿಂಡಿ ತಿನ್ನಬೇಕು. ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ, ಮತ್ತು ಬಜ್ಜಿ ಮಾಡಿದ್ದೆ. ಹೇಗಿದೆ ನಾನು ಮಾಡಿರೋ ಸಾಂಬಾರು? ಸೂಪರಾಗಿದೆ, ಚೆನ್ನಾಗಿದೆ. ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡು. ನಾನು ಆಗಲೇ ಮುಕ್ಕಾಲು ಭಾಗ ಬ್ಯಾಟಿಂಗ್ ಆಗೈತೆ. ಫುಲ್ ಪ್ಯೂರ್ ವೆಜಿಟೇರಿಯನ್ ಆಗಿದ್ದೀವಿ ನಾವು ಇವಾಗ. ಅದಕ್ಕೆ ಪ್ಯೂರ್ ವೆಜಿಟೇರಿಯನ್. ಮಮ್ಮಿ ನಾನು ನೋಡಬೇಕು ಅನ್ನಿಸ್ತಾ, ಅದಕ್ಕೆ ಬಂದ. ಹ್ಞೂ, ನಮ್ಮ ಮಮ್ಮಿದು ಹ್ಞೂ ಇಲ್ಲ ಅಷ್ಟೇ. ಆ್ಯಕ್ಚುಲಿ ನಮ್ಮ ಮಮ್ಮಿ ಮಂತ್ರಾಲಯಕ್ಕೆ ಹೋಗಿದ್ರು, ಒಂದು 3-4 ಡೇಸ್ ಬ್ಯಾಕ್ ಬಂದರು. ಅವತ್ತಿಂದ ಬರೋಕ್ಕಾಗಿರಲಿಲ್ಲ, ಪ್ರಸಾದ ತೊಗೊಂಡು. ಅದಕ್ಕೆ ಒಟ್ಟಿಗೆ ಫುಲ್ ರಶ್ ಇತ್ತಂತೆ. ಸ್ಯಾಟರ್ಡೆ ಸಂಡೇ ಬೇರೆ ನಾವು ಟ್ರಿಪ್ಗೆ ಹೋಗಿದ್ವಲ್ಲ, ಆ ಟೈಮಲ್ಲೇ ಇವರು ಹೋಗಿದ್ದಿದ್ದು. ಫುಲ್ ಅಂದರೆ ಫುಲ್ ರಶ್ ಇತ್ತಂತೆ. ಬಂದು 2 ದಿನ ರೆಸ್ಟ್ ಮಾಡಿ ಇವಾಗ ಒಟ್ಟಿಗೆ ಪ್ರಸಾದ ತೊಗೊಂಡು ಬಂದಿದ್ದಾರೆ ಅಮ್ಮ ಮಗ. ಗೈಸ್, ಇವಾಗ ಬಜ್ಜಿನೂ ರೆಡಿಯಾಗಿದೆ. ಆ್ಯಂಡ್ ನಾನು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ನಮ್ಮ ಮಮ್ಮಿಗೆ ಹೆಸರುಬೇಳೆ ಪಾಯಸ ಅಂದರೆ ಇಷ್ಟ, ಅದಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಮಾಡಿದೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಅಂದರೆ ಇಲ್ಲಿ ಅಮ್ಮನೂ ತುಂಬ ಕೆಮ್ತಾ ಇದ್ದಾರೆ, ಅವ್ರಿಗೂ ಸ್ವಲ್ಪ ಆರಾಮಿಲ್ಲ. ಇನ್ನು ಶುಗರ್ ಅಷ್ಟೊಂದು ಸ್ವೀಟ್ ಅಂತ ಇಷ್ಟಪಡಲ್ಲ, ಅದಕ್ಕೆ ನಮ್ಮನೆ ಜಾಸ್ತಿ ಏನೂ ಮಾಡ್ತಾ ಇರಲಿಲ್ಲ. ಸೊ ಇವತ್ತಾದರೂ ಮಾಡೋಣ ಅಂತ ಮಾಡಿದೆ. ಹಾಗೆ ಫ್ರೆಂಡ್ಸ್, ಮಧ್ಯಾಹ್ನ ಎಲ್ಲರದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ರೆಸ್ಟ್ ಮಾಡಿದ್ವಿ. ಎಲ್ಲರೂ ರೆಸ್ಟ್ ಮಾಡಿಬಿಟ್ಟು ಇವಾಗ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಲೈಟಾಗಿ ಟೀ ಕಾಫಿ ಏನಾದ್ರು ಕುಡ್ಕೊಂಡು ಇವಾಗ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಬಂಟು ಆಟ ಆಡ್ತಾಯಿದ್ದ, ಅವನ್ನ ರೇಗಿಸ್ಕೊಂಡು ಅವನ ಜೊತೆ ತರಲೆ ಮಾಡಿಕೊಂಡು ಕೂತಿದ್ದೆ. ಆರಾಮಾಗಿ ಆಟ ಆಡ್ತಾಯಿದ್ದೆ ಇವತ್ತು. ಮತ್ತು ಅಮ್ಮ ಮತ್ತು ಮಮ್ಮಿ ಇಬ್ಬರೂ ಮಾತಾಡ್ತಾಯಿದ್ದಾರೆ, ಅದು ಇದು ಅಂದ್ಕೊಂಡು ಎಲ್ಲರೂ ಕೂತ್ಕೊಂಡು ಒಟ್ಟಿನಲ್ಲಿ ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ಶಿವರು ಡ್ಯೂಟಿಯಿಂದ ಆವಾಗ ತಾನೇ ಬಂದಿದ್ದರು. ಅವರು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು ಶಿವು ಅವರು. ಹಾಗೆ ನಮ್ಮ ಮಮ್ಮಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೆಳಗ್ಗೆಯಿಂದ ಇಬ್ಬರು ಅದು ಇದು ಅಂತ ಮಾತಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ನಾನು ಮಮ್ಮಿ. ಹಾಗೆ ಫ್ರೆಂಡ್ಸ್, ಮಮ್ಮಿ ಇವಾಗ ಹೋಗ್ತಾಯಿದ್ದಾರೆ. ಸಂಜೆ ಆಯಿತು. ನನ್ನ ತಮ್ಮನೂ ಅವರು ಇಬ್ಬರು ಹೋಗ್ತಾಯಿದ್ದಾರೆ. ಕಳ್ಸ್ಕೊಡೋಕೆ ಹೋಗ್ತಾಯಿದ್ದೀನಿ ಇಬ್ಬರು. ಆಮೇಲೆ ಮಮ್ಮಿ ಫೋನ್ ಮರ್ತುಬಿಟ್ಟಿದ್ರು, ಮತ್ತೆ ಮೇಲೋಗಿ ತೊಗೊಬರಕ್ಕೆ ಹೋಗಿದ್ದೆ. ಬಂಟು ಬರಲ್ವಾ? ಬಾಯ್ ಬಂಟು. ಬಂಟು ಬಾಯ್. ಟಾಟಾ ಬಾಯ್ ಮಾಡು. ಬಾಯ್ ಬಾಯ್ ಮಾಡಿಬಿಡು. ಟಾಟಾ ಮಾಡು. ಟಾಟಾ ಬಾಯ್. ಸರಿ. ಹಾಗೆ ಫ್ರೆಂಡ್ಸ್, ಮಮ್ಮಿ ಇವಾಗಷ್ಟೇ ಹೊರಟರು. ಆ್ಯಂಡ್ ಇವಾಗ ಅಮ್ಮ ಸೌಮ್ಯಕ್ಕವ್ರ ಮನೆಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಹೋಗ್ಬಿಟ್ಟು ಬರೋಣ ಅಂತ ಫಸ್ಟಿಗೆ ಹೇಳಿದರು. ಶಿವ ಅವ್ರಿಗೆ ಮತ್ತೆ ಏನೋ ಕೆಲಸ ಬಂತು, ಅವ್ರು ಹೊರಟ್ಬಿಟ್ರು ಮಧ್ಯಾಹ್ನ ಅಂತಂದರೆ ಒಂದು 5 ಗಂಟೆಲಿ ಹೊರಟ್ಬಿಟ್ಟು, ಡ್ಯೂಟಿಯಿಂದ ಬಂದು ಮತ್ತೆ ಒಂದು 5 ಗಂಟೆ 5:30 ಅಷ್ಟರಲ್ಲಿ ಹೊರಟ್ಬಿಟ್ರು. ಈಗ ಆಲ್ಮೋಸ್ಟ್ ಒಂದು 6 ಗಂಟೆ ಆಗ್ತಾ ಬಂದಿದೆ. ಹೋಗೋಣ ಅಂತ ಹೇಳಿದ್ರು. ಹಾಗೆ ನವೀನನ್ನು ಹೆಂಗೂ ರಮ್ಯಾ ಅಕ್ಕನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ರು. ಹಂಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ವಿ. ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಂದಿದ್ದಾರೆ. ಈಗ ಅವ್ರ ಜೊತೆ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಮ್ಮಂಗೂ ಬೇಜಾರಾಗ್ತಾ ಇರುತ್ತೆ ಮನೇಲಿ. ಇಷ್ಟೊತ್ತವರೆಗೂ ನಮ್ಮಮ್ಮನೂ ಇದ್ದರು, ಟೈಮ್ ಪಾಸ್ ಆಯಿತು. ಇವಾಗ ಮಲ್ಕೊಳ್ಳೋವ್ರಿಗೂ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೊರಟಿದ್ದೀವಿ. ಫ್ರೆಂಡ್ಸ್, ಇವತ್ತು ಏನಂದರೆ ಏಕಾದಶಿ ಆಗಿರೋದ್ರಿಂದ ಅಧಿಕ ಮಾಸ ನಡೀತಾ ಇದೆ.
ಮೇ 17ದಿಂದ ನೆಕ್ಸ್ಟ್ ಜೂನ್ 17ವರೆಗೂ ಅಧಿಕ ಮಾಸ ನಡೀತಾ ಇದೆ. ಆ್ಯಂಡ್ ಅಧಿಕ ಮಾಸದಲ್ಲಿ ಏಕಾದಶಿ 3 ವರ್ಷಕ್ಕೊಂದು ಸತಿ ಇದು ಏಕಾದಶಿ ಬಂದಿರೋದು ತುಂಬ ಒಳ್ಳೆಯದಂತೆ. ಹಾಗೆ ನಾನು ಸೌಮ್ಯ ಅಕ್ಕ ಅವ್ರ ಮನೆಗೆ ಹೋದ್ನಲ್ಲ, ಆಗ ಚಿಂಟು ಅವಾಗ ತಾನೇ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ಅಂತ ಹೇಳಿದ್ಲು. ಹಿಂಗೆ ಅವಳು ಹೋಗ್ತಾ ಇದ್ದಾಳಲ್ಲ, ಜೊತೆಗೆ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ. ಅಲ್ಲೇ ಮನೆ ಹತ್ರನೇ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಮತ್ತು ಅದು ಮುಗಿಸ್ಕೊಂಡು ನಾವು ಶ್ರೀನಿವಾಸ ದೇವಸ್ಥಾನ ಎರಡಕ್ಕೂ ಬಂದ್ವಿ. ಇವತ್ತಿನ ದಿನ ಈ ಥರ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಏನಾದರೂ ಒಂದು ಏನೋ ಮನಸ್ಸಲ್ಲಿ ಅಂದ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ಉಪವಾಸ ಏನಾದರೂ ಮಾಡಿದ್ರೆ ಇನ್ನೂ ಒಳ್ಳೆಯದಂತೆ. ನಾನು ಉಪವಾಸ ಎಲ್ಲ ಮಾಡಿರಲಿಲ್ಲ, ಬಟ್ ಏಕಾದಶಿ ಅಂತ ನಾರ್ಮಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ. ಉಪವಾಸ ಮಾಡೋರು ಎಷ್ಟೊಂದು ಜನ ಮಾಡಿರ್ತಾರೆ. ಹಾಗೆ ದೇವಸ್ಥಾನ ಮುಗಿಸಿದ್ವಿ. ಹಲೋ ಗಾಯ್ಸ್, ಇವಾಗ ತಾನೇ ಸೌಮ್ಯಕ್ಕ ಅವ್ರ ಮನೆಯಿಂದ ಬಂದ್ವಿ. ಆ್ಯಂಡ್ ಏನಂದರೆ ಮೊಳಕೆ ಕಾಳು ಸಾಂಬಾರು ಇತ್ತಲ್ಲ, ಅದಕ್ಕೆ ಮುದ್ದೆ ಮಾಡ್ಕೊಂಡ್ವಿ. ಹೇಗಿದೆ ಮುದ್ದೆ? ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದು ಈ ಸಾಂಬಾರಿಗೆ ಚೆನ್ನಾಗಿ ಟೇಸ್ಟ್. ನಿಮಗೆ ಯಾವ್ಯಾವ ಥರ ಸಾಂಬಾರು ಇಷ್ಟ? ಅಂದರೆ ಈ ವೆಜ್ಜಲ್ಲಿ ಯಾವ ಥರ ಅಲ್ಲ, ಯಾವುದು ಅಂತ ಹೇಳಿ, ವೆರೈಟೀಸ್ ಅಂತ. ಮಂಗಳಿ ಕಾಳು ಸಾಂಬಾರು, ಅದು ಬಿಟ್ಟರೆ ಸೊಪ್ಪು ಸಾಂಬಾರು, ಮಸೊಪ್ಪು, ಈ ಥರ ಸಾಂಬಾರುಗಳು ಇಷ್ಟ. ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಗಿಂತ ಅವರಿಗೆ ಮಟನ್ ಇಷ್ಟ ಅಲ್ವಾ? ಚಿಕನ್ ಬಿರಿಯಾನಿ ಒಂದು ಅದು ಏನು ಮಾಡೋದು ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ಹೆಂಗಂದರೆ ಮಟನ್ ಚೆನ್ನಾಗಿರಲೇಬೇಕು. ಹೌದು, ಸಾಂಬಾರು ಮಾಡಿದ್ರು ಅಷ್ಟೇ. ಅದೊಂದು ಪ್ರಿಯಾರಿಟಿ ಇರುತ್ತೆ. ಆಮೇಲೆ ಬಿರಿಯಾನಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕು, ಮಟನ್ ಬಿರಿಯಾನಿಗೆ ಅಲ್ವಾ? ಇಲ್ಲಾಂದರೆ ಹಾಳಾಗುತ್ತೆ. ನೀಟಾಗಿ ಇರಬೇಕು, ಪೀಸ್ ದಪ್ಪ ಇರಬೇಕು ಮಟನ್ ಬಿರಿಯಾನಿಗೆ, ಅವಾಗ ಟೇಸ್ಟು. ಹೌದು. ಈಗ ಮ್ಯಾಚು, ಇವರು ಕಣ್ಣು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಕಡೆ ಕ್ಯಾಮ್ರಾ ಮೇಲೆ ಇಲ್ವೇ ಇಲ್ಲ, ಟಿವಿ ಮೇಲೆ ಇರೋದು. 29 ಬಾಲ್ಗೆ 97 ಹೊಡೆದ್ಬಿಟ್ಟು ಇವತ್ತು. ಹೌದಾ? ಆ್ಯಕ್ಚುಲಿ ಏನಾಯಿತು ಅಂದರೆ, ಈಗ ಬರ್ತಾ ನಮ್ಮ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಿ. ಆ ಸೂಪರ್ ಮಾರ್ಕೆಟಲ್ಲಿ 3 ಜನ ರಾಜಸ್ಥಾನ್ ಸೈಟುಗಳವರು ನೋಡ್ತಾ ಇದ್ರು. ಅವರು ಈ ಸಲ ಕಪ್ ನಾವೇ ಹೊಡೆಯೋದು ಅಂದರು. ನಾನು ಇಲ್ಲ, RCB ಹೊಡೆಯೋದು ಈ ಸಲ, ಏನು ಕೊಡ್ತೀರಾ, ಏನೋ RCB ಗೆದ್ರೆ ಅವರು ನಾನೇನು ಕೊಡಲ್ಲ. ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ರು. ವೈಭವ್ ಸೂರ್ಯವಂಶಿ ಅಂತೂ ಸೂಪರ್ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು. 15 ವರ್ಷದ ಹುಡುಗ ಆ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡ್ತಾ ಇದ್ದಾನೆ ಅಂದರೆ. ಹೌದು, ಹಿಂಗೆ ಕೋಚಿಂಗ್ ಕೊಟ್ಟಿರ್ಬಿಡಲ್ಲ. ಗ್ರೇಟ್. ನೀವು ಆವಾಗಲೇ ಹೇಳ್ದಂಗೆ RCB ಇದು ಮ್ಯಾಚ್ ಇನ್ನೂ ಸ್ಟಾರ್ಟೇ ಆಗಿರಲಿಲ್ಲ. ಆ ಹುಡುಗ ಹುಟ್ಟಿದಾಗ IPL ಸ್ಟಾರ್ಟ್ ಆಗಿರೋದು 19-19ನೇ ಸೀಸನ್ ನಡೀತಾ ಇರೋದು. ಅವನಿಗೆ ಈಗ 15 ವರ್ಷ. ಅವ್ನು ಹುಟ್ಟಿದಾಗ ಇನ್ನೂ IPL ಸ್ಟಾರ್ಟ್ ಆಗಿರಲಿಲ್ಲ. ಅಲ್ಲ, IPL ಹುಟ್ಟಿದಾಗ ಸ್ಟಾರ್ಟ್ ಆಗಿತ್ತು. ಅಂದರೆ ಸ್ಟಾರ್ಟ್ ಆಗಿದ್ದಾಗ ಅವ್ನು ಹುಟ್ಟೇ ಇರಲಿಲ್ಲ. ಉಲ್ಟಾ ಪಲ್ಟಾ ಹೇಳ್ಬೇಡಿ. IPL ಸ್ಟಾರ್ಟ್ ಆದಾಗ ಇನ್ನೂ ಹುಟ್ಟೇ ಇರಲಿಲ್ಲ. ಹಂಗೆ ಇವಾಗ IPL ಟೀಮಲ್ಲಿ ಬಂದು ಆ ಹುಡುಗ ಆಡ್ತಾ ಇದ್ದಾರೆ. ಏನೋ ನಮ್ಮ ಖುಷಿ ಅಂದರೆ ಅವನ್ನ ಪಿಕ್ ಮಾಡಿರೋದು ರಾಹುಲ್ ದ್ರಾವಿಡ್ ಅಂತ ಕೇಳ್ಪಟ್ಟೆ. ಹೌದಾ? ನಮ್ಮ ಕರ್ನಾಟಕದವ್ರು ಒಬ್ಬರು ಪಿಕ್ ಮಾಡಿದ್ದಾರೆ ಅವನ್ನ ಸೆಲೆಕ್ಟರ್ ಆಗಿ. ಈಗ ಬೀಳ್ತಾ ಇದೆ ಅನಿಸುತ್ತೆ. ಈಗ ಫಸ್ಟು ಊಟ ಮಾಡ್ಕೊಬಿಡಿ ನೆಮ್ಮದಿಯಾಗಿ, ಬಿಸಿ ಬಿಸಿ ಮುದ್ದೆ ಎಲ್ಲ ಆರೋಗುತ್ತೆ. ನಿನ್ನೆ ಮ್ಯಾಚ್ ಅಂತೂ ಎಲ್ಲರೂ ನೋಡಿದ್ದಾರೆ. RCB ಫುಲ್ ಖುಷಿ ಅವ್ರಿಗೆ. ನೆನ್ನೆ ನೀವು ಮತ್ತು ಜೀವಿತ್ ಹಿಂಗೆ ಅಂದರೆ, ನಾನು ರೂಮಲ್ಲಿ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್, ಫುಲ್ಲು ಅಂದರೆ ಎಕ್ಸೈಟ್ಮೆಂಟಲ್ಲಿ ಹಿಂಗೆ ಅದು ಇದು ಅಂದ್ಕೊಂಡು ನೋಡ್ತಾ ಇದ್ದಾರೆ. ರಜತ್ ಪಟ್ಟಿದ್ದಾರ ಹೆಂಗೆ ಹೊಡೆದ್ರು, ಹೊಡೆದ್ರು ಹಂಗೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.